ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಕರ ರಾಶಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಶ್ಯಾಧಿಪತಿ, ಅದೇ ರೀತಿಯಾಗಿ ಶುಕ್ರನ ಒಂದು ಚಲನೆ, ಅದೇ ರೀತಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಚಲನೆ, ಅದೇ ರೀತಿ ತೃತೀಯ ಸ್ಥಾನ ಸಹಾಯ ಸ್ಥಾನಕ್ಕೆ ಬರತಕ್ಕಂಥ ಶುಕ್ರನ ಒಂದು ಬದಲಾವಣೆಯಿಂದಾಗಿ ಒಳ್ಳೆ ರೀತಿಯಾದಂತಹ ಫಲಾಫಲವನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ಆರೋಗ್ಯದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು, ಯಶಸ್ಸು, ಕೀರ್ತಿ, ಲಾಭ, ಗೌರವ, ಸನ್ಮಾನ ಇತ್ಯಾದಿಗಳು ಕೂಡ ಲಭಿಸುವಂತಹ ಯೋಗಗಳಿರುವಂಥದ್ದು, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಯಶಸ್ಸು, ಕೀರ್ತಿಗಳು ವೃದ್ಧಿ ಆಗುವಂಥದ್ದು, ಸನ್ಮಾನಗಳು ಸಿಗುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ದ್ವಿತೀಯ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿಯು ಅದೇ ರೀತಿ ಶುಕ್ರನು ಕೂಡ ಇರೋದರಿಂದಾಗಿ ಮಾತಿಗೆ ವಿಶೇಷವಾದಂತಹ ಕೌಶಲ್ಯ, ನಿಮ್ಮ ಮಾತಿನಿಂದಾಗಿ ಕೆಲವಷ್ಟು ಸಮಸ್ಯೆಗಳು, ತಾಪತ್ರಯಗಳು ಇತ್ಯಾದಿಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿಯು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಕುಟುಂಬದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಹಕಾರ ಎಲ್ಲವೂ ಕೂಡ ಸಿಗುವಂಥ ಯೋಗ ಈ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥದ್ದು. ಶುಕ್ರನಿಂದಾಗಿ ಸ್ವರ್ಣ ಅಂತ ಹೇಳಿದರೆ ಚಿನ್ನದ ಆಭರಣ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಾಗಿರಬಹುದು, ಅಥವಾ ನಿಮಗೆ ಬರಬೇಕಾದಂತಹ ಕೆಲವಷ್ಟು ಸಂಪತ್ತುಗಳು ಬರುವಂಥದ್ದಿರಬಹುದು, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಲಾಭಗಳಾಗುವಂಥದ್ದಿರಬಹುದು, ಮತ್ತು ವಿಶೇಷವಾಗಿ ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂತಹವರಿಗೂ ಕೂಡ ಒಳ್ಳೆಯ ಫಲಾಫಲವನ್ನು ಕೂಡ ಅನುಭವಿಸುವಂಥ ಯೋಗಗಳಿರುತ್ತೆ. ಮೂರನೇ ಸ್ಥಾನದಲ್ಲಿ ಬರತಕ್ಕಂಥ ಶುಕ್ರನ ಒಂದು ಬದಲಾವಣೆಯಿಂದಾಗಿಯೂ ಕೂಡ ಒಳ್ಳೆಯ ಫಲಾಫಲವನ್ನು ಕೂಡ ಕಾಣುವಂಥ ಯೋಗಗಳಿರುತ್ತೆ. ಸಹೋದರರೊಂದಿಗೆ ಒಳ್ಳೆಯ ಬಾಂಧವ್ಯ ವೃದ್ಧಿಯಾಗುವಂಥದ್ದಿರಬಹುದು, ಹಳೆಯ ಸಣ್ಣ ಪುಟ್ಟ ವ್ಯಾಜ್ಯ ಅಥವಾ ವಾದ ವಿವಾದ ಇತ್ಯಾದಿಗಳನ್ನೆಲ್ಲದನ್ನು ಕೂಡ ಬಗೆಹರಿಸಿಕೊಂಡು ಮುಂದುವರಿಯುವಂಥ ಸಂದರ್ಭ ಈ ಒಂದು ಕಾಲಘಟ್ಟದಲ್ಲಿರುವಂಥದ್ದು. ಇನ್ನು ಚತುರ್ಥ ಸ್ಥಾನದಲ್ಲಿ ಇರತಕ್ಕಂತಹ ಚತುರ್ಥಾಧಿಪತಿಯಾದಂತಹ ಕುಜನ ಒಂದು ನೀಚಾವಕಾಶ ಸ್ಥಿತಿ ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ವಿಶೇಷವಾದಂಥ ಗಮನವನ್ನು ಕೊಡುವಂಥದ್ದು, ಶರೀರದಲ್ಲಿ ರಕ್ತ ಪರಿಚಲನೆ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವಷ್ಟು ವ್ಯಾಧಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಒಂದು ಕುಜನ ನೀಚಾವಕಾಶ ಸ್ಥಿತಿಯಿಂದ ಬೆಂಕಿಯ ಅವಘಡಗಳಾಗಿರಬಹುದು, ಅಥವಾ ಅನಿಲಕ್ಕೆ ಸಂಬಂಧಪಟ್ಟು ಗ್ಯಾಸ್ ಅಥವಾ ಕಾಯಿಲು ಇತ್ಯಾದಿಗಳನ್ನೆಲ್ಲ ನಿತ್ಯ ಬಳಕೆಯಲ್ಲಿ ಯಾವ್ಯಾವುದನ್ನು ಬಳಸ್ತೇವೆ, ಕರೆಂಟಿಗೆ ಸಂಬಂಧಪಟ್ಟದ್ದು, ಈ ಎಲ್ಲ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಒಳ್ಳೆಯ ಫಲವನ್ನು ಕಾಣಬಹುದು. ಭೂಮಿಯ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗ ಮಾಡುವವರಿಗೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಭೂಮಿಯ ವ್ಯವಹಾರದಲ್ಲಿ ಲಾಭಾಂಶವೂ ಕೂಡ ಸ್ವಲ್ಪ ಮೋಸಗಳಾಗುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು. ಪಂಚಮಾಧಿಪತಿಯಾದಂಥ ಶುಕ್ರನ ಉಚ್ಛಾಕ ಸ್ಥಿತಿಯಲ್ಲಿ ಈ ಒಂದು ತಿಂಗಳ ಕೊನೆಯ ಒಂದು ಅವಧಿಯಲ್ಲಿ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ, ಹೈಯರ್ ಎಜುಕೇಷನ್ ಮಾಡುವವರಿಗೆ, ಅದೇ ರೀತಿಯಾಗಿ ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಚನೆಗಳನ್ನು ಮಾಡಿಕೊಂಡಿದ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಪಂಚಮ ಸ್ಥಾನವನ್ನು ನೋಡುವುದಾದರೆ ಪಂಚಮಾಧಿಪತಿಯಾದಂತಹ ಶುಕ್ರನ ಉಚ್ಛಾವಕಾಶ ಸ್ಥಿತಿಯಲ್ಲಿ ಸ್ವರ್ಣಾಭರಣಗಳನ್ನು ಕೊಳ್ಳುವಂಥದ್ದಿರಬಹುದು, ಅಥವಾ ಸ್ವರ್ಣ ಇತ್ಯಾದಿಗಳ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಒಳ್ಳೆಯ ಲಾಭವನ್ನು ಕೊಡುವಂಥದ್ದು. ರೇಷ್ಮೆ ವ್ಯಾಪಾರ ವ್ಯವಹಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು, ಅದೇ ರೀತಿಯಾಗಿ ಶುಕ್ರನಿಂದಾಗಿ ವಸ್ತ್ರವನ್ನು ಹೇಳಿದ್ದಾರೆ, ವಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ರೀತಿಯಾದಂತಹ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಪಂಚಮ ಸ್ಥಾನದಲ್ಲಿರುವಂತಹ ಗುರುವಿನಿಂದಾಗಿ ಮಕ್ಕಳ ಆರೋಗ್ಯದಲ್ಲಿ ಮಾನಸಿಕವಾಗಿರುವಂತಹ ಧೈರ್ಯ, ಸ್ಥೈರ್ಯ, ಮಾಡಿರುವಂತಹ ಸಂಕಲ್ಪವನ್ನು ಸಿದ್ಧಿ ಮಾಡುವಂತಹ ಪ್ರಯತ್ನದಲ್ಲಿದ್ದರೆ ಅದು ಸಿದ್ಧಿಯಾಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ 6ನೇ ಸ್ಥಾನವನ್ನು ಋಣಸ್ಥಾನ, ಶತ್ರುಸ್ಥಾನ ಅಂತ ಹೇಳ್ತೇವೆ. ಆ ಒಂದು ಸ್ಥಾನಾಧಿಪತಿಯಾದಂಥ ಬುಧ 11ನೇ ಸ್ಥಾನದಲ್ಲಿ ರವಿಯ ಯುತಿಯಿಂದ ಇರುವುದರಿಂದಾಗಿ ಸ್ವಲ್ಪ ಸಾಲ ಸಂಬಂಧವಾದಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರುತ್ತೆ. 7ನೇ ಸ್ಥಾನವನ್ನು ವಿವಾಹ, ಮದನಾಲೋಕ, ಭಾರ್ಯ ಭರ್ತ ಸಮಾಗಮ, ಶಯ್ಯ, ಸ್ತ್ರೀ, ಸದ್ಮನಷ್ಟಾರ್ಥ, ಮೈಥುನ್ಯಾನ್ಯಪಿ ಸಪ್ತಮಾತ್ ಅಂತ ಹೇಳುತ್ತೆ 7ನೇ ಸ್ಥಾನವನ್ನು. ಆ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಅಥವಾ ಅಭಿಪ್ರಾಯ ಭೇದಗಳು ಬರುವಂಥದ್ದಿರಬಹುದು, ಅಥವಾ ಅಂದ್ಕೊಂಡಿರುವ ರೀತಿಯಲ್ಲಿ ಲಾಭಗಳಾಗ್ತಾ ಇಲ್ಲ ಅಂತ ಹೇಳುವಂಥ ಯೋಚನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಕುಜನ್ ನೀಚಾವಕಾಶ ಆಗಿರೋದ್ರಿಂದಾಗಿ ಸ್ವಲ್ಪ
ಮಾತಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಕೂಡ ಜಾಗ್ರತೆಯಿಂದ ಮುಂದುವರಿರಿ. ಅನಗತ್ಯವಾಗಿರುವಂತಹ ಮಾತಿನಿಂದಾಗಿಯೂ ಕೂಡ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದಿರುತ್ತೆ. ಸಾಲ ಸೌಲಭ್ಯ ಇತ್ಯಾದಿಗಳನ್ನು ಕೊಡುವಾಗ, ತಗೊಳ್ಳುವಾಗ ಅಥವಾ ಈ ವ್ಯವಹಾರ ಮಾಡುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ದಾಖಲೆ ಪತ್ರಾದಿಗಳನ್ನು ಪರಿಶೀಲನೆ ಪುನಃ ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅಷ್ಟಮ ಸ್ಥಾನವನ್ನು ನೋಡೋದಾದರೆ ಅಷ್ಟಮಾಧಿಪತಿಯಾಗಿರುವಂತಹ ಬುಧ ರವಿಯ ಯುತಿಯಿಂದಿರುವುದರಿಂದಾಗಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳಾಗಿರಬಹುದು, ಮೇಜರ್ ಆಗಿರುವಂತಹ ಟೆನ್ಷನ್ಗಳನ್ನು ಮಾಡಿಕೊಳ್ಬೇಕಾದ ಅಗತ್ಯಗಳಿಲ್ಲ. ಪಂಚಮ ಸ್ಥಾನದಲ್ಲಿರುವಂತಹ ಗುರುವಿನಿಂದಾಗಿ ಒಳ್ಳೆಯ ಬಲ, ಸ್ಥೈರ್ಯ ಎಲ್ಲವೂ ಕೂಡ, ಬುದ್ಧಿಶಕ್ತಿ, ಪರಾಕ್ರಮ ಎಲ್ಲವೂ ಕೂಡ ವೃದ್ಧಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು 9ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಪೂರ್ವ ಪರಂಪರೆಯಿಂದ ಬಂದಂಥದ್ದು ಅಥವಾ ನಿಮ್ಮ ಒಂದು ತಂದೆಯ ಆರೋಗ್ಯದಲ್ಲಿರಬಹುದು ಅಥವಾ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಸ್ವತ್ತಿನಲ್ಲಿ ಕೆಲವಷ್ಟು ವಾದ ವಿವಾದಗಳು ಅಥವಾ ಕಲಹಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ತೀರ್ಪಿಗೋಸ್ಕರವಾಗಿ ಏನಾದರೂ ಕಾಯ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ಶುಭವಾಗಿರುವಂತಹ ಕೆಲವಷ್ಟು ತೀರ್ಪುಗಳು ಕೂಡ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಮತ್ತು ಬುಧನಿಂದಾಗಿ ಲಾಭಾಂಶವನ್ನು 11ನೇ ಸ್ಥಾನದಿಂದ ಚಿಂತನೆಯನ್ನು ಮಾಡುವಂಥದ್ದು, ಒಳ್ಳೆಯ ರೀತಿಯಾದಂತಹ ಲಾಭಗಳು ಕೂಡ ಸಿಗುವಂತಹ ಯೋಗವೂ ಕೂಡ ಇರುತ್ತೆ. ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತೆಯತ್, 12ನೇ ಸ್ಥಾನವನ್ನು ಚಿಂತನೆ ಮಾಡುವಂಥದ್ದು. 12ನೇ ಸ್ಥಾನಾಧಿಪತಿ ರಾಶಿಯಲ್ಲೇ ಇರುವಂಥದ್ದು. 11ರಲ್ಲಿರ್ತಕ್ಕಂಥ ರವಿಯಿಂದಾಗಿಯೂ ಕೂಡ ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳಾಗಿರ್ಬೋದು, ಅನಾವಶ್ಯಕವಾಗಿರ್ತಕ್ಕಂಥ ತಿರುಗಾಟಗಳಾಗಿರಬಹುದು, ಅನಾವಶ್ಯಕವಾದಂಥ ವಿಚಾರಗಳಲ್ಲಿ ನಿಮ್ಮ ಸಮಯವನ್ನು ಅಥವಾ ಹಣವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಪುನರಪಿ ಯೋಚನೆ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಮುಂದುವರಿರಿ. ತಿಳಿಸಿರ್ತಕ್ಕಂಥದ್ದು ಗೋಚಾರ ಫಲ ಆಗಿರೋದ್ರಿಂದಾಗಿ ವೈಯಕ್ತಿಕವಾಗಿರ್ತಕ್ಕಂಥ ವಿಮರ್ಶೆಗಳು ಅಥವಾ ಜಾತಕ ಅಥವಾ ಪ್ರಶ್ನೆ ಮೂಲಕವಾಗಿಯೋ ಅಗತ್ಯ ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರ ಒಂದು ನಿರ್ದೇಶನದಂತೆ ಮುಂದುವರಿರಿ. ಒಳ್ಳೆಯ ರೀತಿಯಾದಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದಿರ್ಬೋದು, ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ, ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.